ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇವತ್ತು ಶುಕ್ರವಾರ ನೋಡಿ, ಇದು ಕುಚ್ಚು ಕಟ್ಟಿಸಿ ಕೂಡ ಸ್ಯಾರಿಗೆ ಮುಗೀತು. ಒಂದು ಸ್ಯಾರಿ ಕುಚ್ಚು ಕಟ್ಟಿದ್ದೀನಿ. ಇದು ಮಗಳದು ಹ್ಯಾಂಡ್ ರೈಟಿಂಗಿಗೆ ಫಸ್ಟ್ ಪ್ರೈಸ್ ಬಂದಿದೆ ಕ್ಲಾಸಲ್ಲಿ, ಅವಳದು ಫಸ್ಟು, ಹಾಗಾಗಿ ಪ್ರೈಸ್ ಬಂದಿದೆ ಅವಳದು. ಇದು ಕುಚ್ಚೆಲ್ಲ ಕಟ್ಟಾದಮೇಲೆ ಸ್ಯಾರಿಗೆ ಸ್ವಲ್ಪ ಕಾಳಿದ್ವು, ತೊಗರಿ ಕಾಳು, ಹಾಗಾಗಿ ಮಿಲ್ಲಿಗೆ ಕೊಟ್ಟು ಕಳ್ಸೋಣ ಅಂತಿದ್ದೆ. ಸ್ವಲ್ಪ ಕಾಳಿದ್ದಾವೆ, ಹಾಗಾಗಿ ಮತ್ತು ಇಲ್ಲಿಂದ ನಮಗೆ ಸ್ವಲ್ಪ ದೂರ, ಒಂದು 15 ಕಿಲೋಮೀಟ್ರ್ ದೂರ ಹೋಗಬೇಕು ತೊಗೊಂಡು. ಹಾಗಾಗಿ ನಾನೇ ಸ್ವಲ್ಪ ಇದ್ದಾವಲ್ಲ ಅಂತೇಳಿ ಕಲ್ಲಲ್ಲಿ ಹೊಡೆಯೋಣ ಅಂತ, ಅದು ಕಲ್ಲು ನಮ್ಮ ಪಕ್ಕದ ಮನೆ ಆಂಟಿರ್ದು ಕಲ್ಲು, ಅದನ್ನು ಇಸ್ಕೊಂಡು ಬಂದು ಕಾಳು ಹೊಡಿತಾ ಇದ್ದೀನಿ ನೋಡಿ. ಕಾಳು ಮಾಮೂಲಿ ಇದ್ರ ಥರ ಏನು ಬರಲ್ಲ, ಸ್ವಲ್ಪ ಸಿಪ್ಪೆ ಎಲ್ಲ ಇರುತ್ತೆ. ನಾನು ಇದರಲ್ಲಿ ಕಾಳನ್ನ ಹೊಡೆದಾದ್ಮೇಲೆ ಅದರಲ್ಲಿ ಒಂದೊಂದು ಕಾಳು ಹಾಗೆ ಬಂದಿರ್ತವೆ, ಅದನ್ನೆಲ್ಲ ನಾನು ಹಾಯ್ಕೊಂಡು ಸಪ್ರೇಟ್ ಮಾಡಿ ಕೇರಿ ನೋಡಿ. ನುಚ್ಚು ಕೂಡ ಬಂದಿದೆ ನೋಡಿ, ಕಾಳು ಈ ಥರ ಬಂದಿದೆ. ಒಂದೊಂದು ಕಾಳು ಹಾಗೆ ಇರುತ್ತೆ. ಸಂಜೆ ಊಟ ಎಲ್ಲ ಆದಮೇಲೆ ಮಗಳು ಸ್ವೀಟ್ ಮಾಡಿಕೊಡಮ್ಮ, ಮ್ಯಾಮ್ಗೆ ಕೊಡಬೇಕು, ಸ್ವೀಟ್ ಬೇಕು ಅಂತ ಇದ್ಲು. ಹಾಗಾಗಿ ನಾನೇ ಮಾಡಿಕೊಡ್ತೀನಿ ಬಿಡು ಅಂದೆ ನೋಡಿ. ನಾನು ಇದರಲ್ಲಿ 1 ಲೋಟ ಕಡಲೆ ಹಿಟ್ಟು ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಅಂದರೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ಹುರಿಬೇಕು ಕಡಲೆ ಹಿಟ್ಟನ್ನು. ಹಾಗೆ ಕೂಡ ನಾನು ಸಕ್ಕರೆ ಇದರಲ್ಲಿ 1.5 ಲೋಟ ಸಕ್ಕರೆ ತೊಗೊಂಡಿದ್ದೀನಿ, 3/4 ಲೋಟದಷ್ಟು ನೀರು ಹಾಕಿದ್ದೀನಿ. ಇದು ಬಿಸಿ ಮಾಡಿ ಇಟ್ಟಿದ್ನಲ್ಲ, ಹಸಿ ಸ್ಮೆಲ್ ಹೋಗೋವರೆಗೂ, ಅದು ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ಮತ್ತು ಇದು ಕೂಡ ತುಪ್ಪ, ಇದು ಸ್ವಲ್ಪ ತಣ್ಣಗಾಗಿತ್ತು ಹಿಟ್ಟು, ಹಾಗಾಗಿ ತುಪ್ಪ ಒಂದು 1/2 ಲೋಟದಷ್ಟಿದೆ, ಅದನ್ನು ಹಾಕಿ ಕಲಸಿಟ್ಟಿದ್ದೀನಿ. ಇದು ಎಣ್ಣೆ ಸರಿಬಿಟ್ಟಿದ್ದೀನಿ, ಈ ಮುಂಚೆನೇ ಎಣ್ಣೆ ಸರಿಬಿಟ್ಕೊಬೇಕು ನೋಡಿ. ಇದು ಪಾಕ ಮಾಡ್ಕೊಂಡಿದ್ವಲ್ಲ, ಪಾಕ ಅಂದರೆ ಸಕ್ಕರೆ ಕರಗಿಸ್ಕೊಂಡಿದ್ವಲ್ಲ ಸಕ್ಕರೆದು, ಅದನ್ನು ಹಾಕಿ ಕೈ ಆಡ್ತಾ ಇದ್ದೀನಿ. ಇಲ್ಲಿ ಸೈಡಲ್ಲಿ ಸ್ವಲ್ಪ ಎಣ್ಣೆನೂ ಬಿಸಿಯಾಗಿ ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಕಾಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನಾನು 1 ಲೋಟ ಕಡಲೆ ಹಿಟ್ಟು ಮತ್ತು 1.5 ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 3/4 ಲೋಟದಷ್ಟು ನೀರು, ಎಣ್ಣೆನೂ ಕೂಡ ಅಷ್ಟು ಅರ್ಧ ಕಪ್ಪು ಎಣ್ಣೆ ಮತ್ತು 1 ಕಪ್ ಎಣ್ಣೆ, ಅರ್ಧ ಕಪ್ಪು ತುಪ್ಪ ಯೂಸ್ ಮಾಡಿದ್ದೀನಿ ಇದಕ್ಕೆ ನೋಡಿ. ಅಲ್ಲಿ ಸೈಡಲ್ಲಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಲ್ಲ ಎಣ್ಣೆ, ಅದನ್ನೇ ಹಾಕಿ ಕೈ ಆಡ್ತಾ ಇರಬೇಕು. ಹೀಗಾಗಿ ತಳ ಹತ್ತೋದಿಲ್ಲ ಮತ್ತು ಗಂಟಾಗೋದಿಲ್ಲ. ಸ್ವಲ್ಪ ಮಂದ ಇರೋವಂತಹ ಪಾತ್ರೆನ ಇಟ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ ಸ್ವೀಟು, ಮತ್ತು ತಳನೂ ಕೂಡ ಹಿಡಿಯೋದಿಲ್ಲ. ನಾನು ಉರಿನ ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಕೈ ಆಡ್ತಾ ಇದ್ದೀನಿ. ಈ ಥರ ಕೈ ಆಡೋದ್ರಿಂದ ಗಂಟಾಗೋದಿಲ್ಲ ಮತ್ತು ತಳ ಹಿಡಿಯೋದಿಲ್ಲ. ಇದು ಎಣ್ಣೆ ಸ್ವಲ್ಪ ಕಮ್ಮಿ ಆದಾಗ ಗೊತ್ತಾಗುತ್ತೆ, ಅಲ್ಲಿ ಎಣ್ಣೆ ಇರಲ್ವಲ್ಲ, ಆವಾಗ ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೀವಲ್ಲ ಎಣ್ಣೆನ, ಅದನ್ನು ಹಾಕ್ಕೊಬೇಕು ನೋಡಿ. ಈ ಥರ ನೊರೆ ಥರ ಬರ್ತಾಯಿದೆ ನೋಡಿ. ಎಣ್ಣೆ ಹಾಕಿದ್ರೆ ನೊರೆ ಥರನೇ ಬರುತ್ತೆ, ಬಿಸಿ ಇರುತ್ತಲ್ಲ ಎಣ್ಣೆ, ಹಾಗಾಗಿ ನೋಡಿ ಈ ಥರ ಬರುತ್ತೆ. ನಾವು ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಸೀದೋಗ್ಬಿಡುತ್ತೆ ನೋಡಿ. ಕಲರ್ ಕೂಡ ಚೇಂಜ್ ಆಗಿದೆ. ನಾವು ಯಾವ ಥರ ಕಡಲೆ ಹಿಟ್ಟು ಹುರ್ಕೊಬೇಕು ಅಂದರೆ, ಹಸಿ ಸ್ಮೆಲ್ಲೆಲ್ಲ ಹೋಗಿ ಕಡಲೆ ಹುರಿದ್ರೆ ಯಾವ ಥರ ಸ್ಮೆಲ್ ಬರುತ್ತೆ, ಬಿಸಿ ಮಾಡಿದ್ರೆ ಆ ಥರ ಸ್ಮೆಲ್ ಬರುತ್ತೆ. ಆಗೋವರೆಗೂ ನಾವು ಹಿಟ್ಟನ್ನು ಚೆನ್ನಾಗಿ ಹುರ್ಕೊಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಆಗ ಮೈಸೂರು ಪಾಕ್ ಸೂಪರಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಥರ ಇರುತ್ತೆ ಮೈಸೂರು ಪಾಕು. ಹಾಗಾಗಿ ಹಿಟ್ಟನ್ನು ಫಸ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು, ಆವಾಗ ಸ್ವೀಟು ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಕೈ ಆಡ್ತಾನೆ ಇರಬೇಕು, ನಾವು ಬಿಟ್ಟರೆ ಸೀದ್ಬಿಡುತ್ತೆ ನೋಡಿ. ನಾನು ಎಣ್ಣೆ ಬಿಸಿ ಇಟ್ಕೊಂಡು ಈ ಸೈಡಲ್ಲಿ ಅದನ್ನೇ ಹಾಕ್ಕೊಂಡು ಕೈ ಆಡ್ತಾ ಇದ್ದೀನಿ ನೋಡಿ. ನೊರೆ ಥರ ಬರ್ತಿದೆ. ಇದೊಂದು 3/4 ಗಂಟೆ ಟೈಮ್ ಆದರೂ ಹಿಡಿಯುತ್ತೆ ಅನ್ಬೋದು. 3/4 ಗಂಟೆ
ಗಂಟೆ ಏನಕ್ಕೆ ಅಂದರೆ ಸ್ವೀಟು ಮಾಡಬೇಕಾದ್ರೆ ಕಮ್ಮಿ ಉರಿನಲ್ಲೇ ಇಟ್ಕೊಬೇಕು ಸ್ವೀಟ್ ಮಾಡೋದಕ್ಕೆ, ಆವಾಗಲೇ ಕೂಡ ಟೇಸ್ಟಿಯಾಗಿ ಬರೋದು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಉರಿ ಜಾಸ್ತಿ ಮಾಡಿಕೊಂಡ್ರೆ ಆ ಥರ ಇದಾಗುತ್ತೆ. ಹಾಗಾಗಿ ನಾವು ಕಮ್ಮಿ ಉರಿನಲ್ಲೇ ಇಟ್ಕೊಂಡು ಸ್ವೀಟ್ ಮಾಡಬೇಕು. ನಾನು ಒಂದು ಕೈನಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿರೋದ್ರಿಂದ ಒಂದೊಂದು ನಿಮಿಷ ಕೈ ಬಿಡಬೇಕಾಗುತ್ತೆ ಎಣ್ಣೆ ಹಾಕ್ಕೊಳೋದಕ್ಕೆ. ನೋಡಿ ಈ ಥರ ನಾನು ಕೈಲೇ ಇಟ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಒಂದೊಂದು ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. ಅದು ಒಂದೇ ಸಮ ಕೈ ಆಡಿದ್ರೆ ಚೆನ್ನಾಗಿರುತ್ತೆ, ಒಂಚೂರು ಕೂಡ ತಳ ಹಿಡಿಯೋಲ್ಲ. ನೋಡಿ ನಾನು 2 ಕೈಲೂ ಹಿಡ್ಕೊಂಡು ಇದು ಮಾಡೋಕ್ಕೆ ಹೋಗಿ ಮಗನ ಕೈ ಕೊಟ್ಟೆ ವೀಡಿಯೋ ಮಾಡ್ಕೊಳೋದಕ್ಕೆ. ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಇದೆ. ನೋಡಿ ಎಣ್ಣೆ ಹಾಕಿದ್ರೂ ನೊರೆ ಥರ ಏನು ಬರಲಿಲ್ಲ. ನೋಡಿ ಹೋಲ್ ಥರ ಕಾಣ್ತಾ ಇದೆ. ನಾನು ಒಂದು ಕೈಲಿ ಇವಾಗ ಇದನ್ನು ಪಾತ್ರೆ ಇಟ್ಕೊಂಡು ಕೈ ಆಡ್ತಾ ಇದ್ದೀನಿ. ಈ ಥರನೇ ಮಾಡಬೇಕು. ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ನೋಡಿ ಹೋಲ್ ಥರ ಬಂದಿದೆ. ಈಗ ಇದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಜಾಸ್ತಿ ಆ ಥರ ಬಂದಮೇಲೆ ಜಾಸ್ತಿ ಕೂಡ ಇಡಬಾರ್ದು, ಇಲ್ಲಾಂದರೆ ಅಲ್ಲೆಲ್ಲೇ ಗಟ್ಟಿಗೆ ಆಗಿಬಿಡುತ್ತೆ ಅದು. ನೋಡಿ ಇವಾಗ ಇದು ಕರೆಕ್ಟಾಗಿದೆ. ನೋಡಿ ನಾನು ತಟ್ಟೆಗೆ ಹಾಕಿದಂಗೆ ಹೇಗೆ ಅಗಲುಕೊಂತು ಅಂತ. ನಾನು ಜಾಸ್ತಿ ಏನು ಇದು ಮಾಡಲಿಲ್ಲ, ಅದು ಹಾಕಿದಂಗೆ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಇದು ಕೈ ಇದು ಮಾಡಬೇಕಷ್ಟೇ, ಜಾಸ್ತಿ ಒತ್ತೋದು ಆ ಥರ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ಅದೊಂಥರ ಹೋಲ್ ಥರ ಮೇಲ್ಗಡೆ ಇರೋದೆಲ್ಲ ಚೆನ್ನಾಗಿರಲ್ಲ. ಹಾಗಾಗಿ ಅದು ನಾವು ಹೇಗೆ ಹಾಕ್ತೀವೋ ಹಾಗೇ ಇರಲಿ. ನೋಡಿ ಈ ಥರ ಆಗಿದೆ. ನಾನು ಮೈಸೂರು ಪಾಕಿಂದು ಇದು ತಟ್ಟೆಗೇ ಹಾಕಿದ್ದೀನಿ. ಅದು ಅಚ್ಚು ಬರುತ್ತಲ್ಲ, ಅದು ಹಚ್ಚಿಲ್ಲ, ಹಾಗಾಗಿ ನಾನು ತಟ್ಟೆಲೇ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ಫುಲ್ ಏನು ತಣ್ಣ ಇಲ್ಲ, ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ ಅಷ್ಟೇ. ನೋಡಿ ನಾನು ಇವಾಗಲೇ ಪೀಸ್ ಮಾಡ್ತಾಯಿದ್ದೀನಿ. ತೀರಾ ತಣ್ಣಗೋದ್ರೆ ಪೀಸ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ ಇವಾಗ ಇದು ತಣ್ಣಗಾಗಿದೆ. ನೋಡಿ ಈ ಥರ ಮೈಸೂರು ಪಾಕ ಆಗಿದೆ. ನಾನು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಮಕ್ಕಳು ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಅಂದರು, ಹಾಗಾಗಿ ನಾನು ಸ್ವಲ್ಪ ಚಿಕ್ಕದಾಗಿಯೇ ಪೀಸ್ ಮಾಡಿದ್ದೀನಿ. ನೋಡಿ ಮೈಸೂರು ಪಾಕ್ ಕೂಡ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ಯುಗಾದಿ ಹಬ್ಬ ಬಂತಲ್ಲ, ಇನ್ನೇನು ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ ಅಲ್ಲೇ ಯುಗಾದಿ ಹಬ್ಬ. ಹಾಗಾಗಿ ನಮ್ಮ ಮನೆಯವರೇ ಕೂಡ ಶಾಪಿಂಗ್ ಮಾಡ್ಕೊಂಬಂದಿದ್ರು ಯುಗಾದಿ ಹಬ್ಬಕ್ಕೆ ಬಟ್ಟೆಗೆ. ಎಲ್ಲರಿಗೂ ಅಡ್ವಾನ್ಸಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ.